ಈ ಮಾಸ್ದು ಟ್ರೆಂಡು ಒಂದು ಟೈಮ್ ಆದಮೇಲೆ ಸ್ಟಾಪ್ ಆಗೋಗಿತ್ತು. ಮತ್ತೆ ಮಾಸ್ ಟ್ರೆಂಡ್ನ ಈ ವಾರ್ನರ್ ಮೂಲಕ ನಾವು ಮತ್ತೆ ನೋಡುವಂಥ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಇದು ಬರೀ ಟ್ರೈಲರ್ ಅಷ್ಟೇ, ಇದು ಬರೀ ಟೀಸರ್ ಅಷ್ಟೇ. ಇಡೀ ಸಿನಿಮಾ ನಮಗೋಸ್ಕರ ಕಾಯ್ತಾ ಇದೆ. ಈ ಸಿನಿಮಾ ಕರ್ನಾಟಕದಾದ್ಯಂತ ನಮಗೆ ಕೊಡ್ತಾ ಇರೋದು KVN ಸಂಸ್ಥೆಯವರು. ಸೊ ಅವರ ಕಡೆಯಿಂದ ಸುಪ್ರೀತ್ ಸರ್ ಅವರು ಇಲ್ಲಿ ಬಂದಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಸುಪ್ರೀತ್ ಸರ್ ಆನ್ ಸ್ಟೇಜ್ ಪ್ಲೀಸ್. ಎಲ್ರಿಗೂ ನಮಸ್ತೆ. UI ಸಿನಿಮಾ ಬಗ್ಗೆ ಏನು ಹೇಳಬೇಕು ನನಗೂ ಗೊತ್ತಿಲ್ಲ. ಸರ್ ಇನ್ನು ಅದ್ರ ಬಗ್ಗೆ ತುಂಬ ಏನು ಬಿಟ್ಕೊಟ್ಟಿಲ್ಲ. ಸೊ ಸಿನಿಮಾ ಇದು ಶುಕ್ರವಾರ ರಿಲೀಸ್ ಆಗ್ತಾ ಇದೆ. ಇವತ್ತು ಅಡ್ವಾನ್ಸ್ ಬುಕ್ಕಿಂಗ್ ಓಪನ್ ಮಾಡಿದ್ವಿ. ಓನ್ಲಿ ಅರ್ಲಿ ಮಾರ್ನಿಂಗ್ ಶೋಸ್ ಬುಕ್ಕಿಂಗ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ವಿ ಆರ್ ವೆರಿ ಹ್ಯಾಪಿ ಬಿಕಾಸ್ ಜಗದೀಶ್ ಅವರು ಹೇಳಿದಾಗೇ ಡಿಜಿಟಲ್ ಅಂದರೆ ಆನ್ಲೈನ್ ಬುಕ್ಕಿಂಗ್ಸ್ ನಮ್ಮ ಕನ್ನಡ ಸಿನಿಮಾಗೆ ತುಂಬ ಸ್ಲೋ ಇರುತ್ತೆ ಯಾವಾಗಲೂ. ಎಸ್ಪೆಷಲಿ ಫಾರ್ ದಿಸ್ ಮೂವಿ ಓಪನ್ ಮಾಡಿದ ತಕ್ಷಣವೇ ವಿತಿನ್ 3 hours ಆಲ್ಮೋಸ್ಟ್ 90% ಆಕ್ಯುಪೆನ್ಸಿ ಇದೆ ಎಲ್ಲ ಕಡೆನೂ. ಸೊ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅ ಹ್ಯೂಜ್ ಓಪನಿಂಗ್ ಫಾರ್ ದಿಸ್ ಮೂವಿ. ಎಸ್ಪೆಷಲಿ ಈ ಶ್ರೀಕಾಂತ್ ಸರ್, ಮನೋಹರ್ ಸರ್, ವೇಲು ಸರ್ ನಮ್ಮ ಮೇಲೆ ಬಿಲೀವ್ ಮಾಡಿ ಈ ಸಿನಿಮಾ ಕೊಟ್ಟಿದ್ದಕ್ಕೆ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಯು. ಗುರೋವರ್ ಎಲ್ಲ 20ನೇ ತಾರೀಕು ಥಿಯೇಟ್ರಲ್ಲಿ ಸಿಗೋಣ, ನೋಡೋಣ ಎಲ್ರೂ. ಥ್ಯಾಂಕ್ಸ್ ಫಾರ್ ಇವನ್. ಥ್ಯಾಂಕ್ ಯು ಸರ್. ನೀವು ಸಿನಿಮಾ ನೋಡಿದ್ರಾ? ಇಲ್ಲ ಮೇಡಮ್, ಸುಳ್ಳು ಹೇಳ್ಬೇಡಿ. ಇಲ್ಲ ಮೇಡಮ್. ಸರ್ ನಿಮಗೂ ಸಿನಿಮಾ ತೋರಿಸಿಲ್ವಾ? ಏನೋ ಕೆಣಕ್ಬಿಟ್ಟು ಏನೋ ಸ್ವಲ್ಪ ಕೇಳೋಣ, ಏನೋ ಒಂದೆರಡು ಕಂಟೆಂಟ್ ಆಚೆ ತಗೊಳ್ಳೋಣ ಅಂತ ಅಂದ್ಕೊಂಡೆ. ಆಗಲ್ಲ ಸರ್. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಫಾರ್ ಶೇರಿಂಗ್ ಯುವರ್ ಥಾಟ್ಸ್. ಥ್ಯಾಂಕ್ ಯು. ಓಕೆ, ಆಲ್ಸೋ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕನ್ನಡದ ಬೆಡಗಿ ನಿಧಿ ಸುಬ್ಬಯ್ಯ ಅವರಿದ್ದಾರೆ. ಸೊ ನಿಧಿ ಸುಬ್ಬಯ್ಯ ಅವ್ರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ನೀತು ಅವ್ರು ಬಂದಿದ್ದಾರೆ. ನೀತು ಪ್ಲೀಸ್. ಆ್ಯಂಡ್ ಹಾಗೆ ಮೇದಿನಿ ಅವ್ರು ಬಂದಿದ್ದಾರೆ. ಕ್ಯಾನ್ ವಿ ಹ್ಯಾವ್ ಮೇದಿನಿ ಆನ್ ಸ್ಟೇಜ್? ಆ್ಯಂಡ್ ಕಾಕ್ರೋಚ್ ಅವ್ರು ಬಂದಿದ್ದಾರೆ. ಕಾಕ್ರೋಚ್ ಸರ್ ಎಲ್ಲಿದ್ದೀರಾ ಸರ್? ದಯವಿಟ್ಟು ವೇದಿಕೆ ಮೇಲೆ. ಸರ್ ಸೂಪರ್, ಬನ್ನಿ. ಸುದಿ ಅವರ ಶಿವಣ್ಣನ ಮುಂದೆನೇ ಮಾತಾಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಸುದಿ ಅವರು. ಸುದಿ ಅವರೇ, ಹಂಗಂದ್ರೆ ನಿಮ್ಮಿಂದಾನೇ ಮಾತು ಶುರು ಮಾಡೋಣ. ನೀವೇನೋ ಅನ್ಕೊಂಡು ಬಂದಿರ್ತೀರಾ, ಶಿವಣ್ಣನ ಮುಂದೆ ಮಾತಾಡ್ಬೇಕಂತ ಅನ್ಕೊಂಡಿದ್ದಾರೆ ಅಂದರೆ ಏನೋ ವಿಷಯ ಇರುತ್ತೆ. ಮಾತಾಡಿ ಪ್ಲೀಸ್. ಇಲ್ಲ ಸರ್, ಆನ್ ಮಾಡ್ತಾ ಇಲ್ಲ ಸರ್. ಅವರು ಮರ್ತೋಗ್ತವ್ರೆ ಆನ್ ಮಾಡೋದು. ಹಲೋ, ಎಲ್ಲರಿಗೂ ನಮಸ್ಕಾರ. ಮೇಡಮ್ ಹೇಳ್ದಂಗೆ ಅಲ್ಲಿ ಕೂತಾಗ ಒಂದಷ್ಟು ಏನೇನೋ ತಲೆ ನೋಡುತ್ತೆ. ಅದೇನೋ ನನಗೆ ಮೈಕ್ ಹಿಡಿದಾಗ ಏನೋ ಮೈಕೋಫೋಬಿಯಾ ಅಂತ ಏನೋ ಕಾಯಿಲೆ ಇದೆ ಅನ್ಸುತ್ತೆ. ಭಯ ಸ್ಟಾರ್ಟ್ ಆಗುತ್ತೆ. ಯಾವ್ದು ಸರ್ ಹೊಸದು? ಮೈಕೋಫೋಬಿಯಾ ಅಂತ ಭಯ ಸ್ಟಾರ್ಟ್ ಆಗುತ್ತೆ. ಅಂದರೆ ಏನು ಮಾತಾಡಬೇಕು ಅನ್ನೋ ಭಯಕ್ಕಿಂತ ಏನು ಮಾತಾಡ್ಬಿಡ್ತೀನೋ ಅನ್ನೋ ಭಯ ನನಗೆ. ಅದು ಕಾಡುತ್ತೆ ಯಾವಾಗಲೂ. ಸರ್ ಯಾರಿದ್ದಾರೆ? ಉಪ್ಪಿ ಸರ್ ಇದ್ದಾರೆ. ಫಿಲ್ಟರ್ ಎಲ್ಲ ಏನಿಲ್ಲ ಸರ್. ಮಾತಾಡಿ ಸರ್, ನಿಮ್ಮದೇ ಸ್ಟೇಜು ಸರ್. ಅಂದರೆ ಇವತ್ತು ಇಲ್ಲಿ ನನ್ನೆಲ್ಲ ಇಷ್ಟ ದೇವತೆಗಳು ಒಂದೇ ಕಡೆ ಕೂತಿದ್ದಾರೆ. ನನ್ನ ಅಷ್ಟು ದೇವತೆಗಳು, ಇಷ್ಟ ದೇವತೆಗಳು ಅಷ್ಟು ಜನ ಇದ್ದಾರೆ. ಆ ವಿಶ್ವಾಸದ ಮೇಲೆ ಇಲ್ಲಿ ಎಲ್ಲರೂ ಇರೋದ್ರಿಂದ ನಮ್ಮೆಲ್ಲರಿಗೂ ಒಂದು ಲಿಂಕ್ ಇದೆ. ಅದನ್ನು ಹೇಳ್ಬಿಡ್ತೀನಿ, ಏನಾದ್ರು ತಪ್ಪಿದ್ರೆ ಕ್ಷಮಿಸಿ. ಅಂದರೆ ಈಗ ಈ ಪೊಲೀಸವರು ಯಾರಿಗಾದ್ರೂ ಶೂಟ್ ಮಾಡಿದ್ರೆ ಅವ್ರ ಫೋಟೋಗೆ ಹಾರ ಬೀಳುತ್ತೆ. ಶಿವಣ್ಣ ಅವರು ಸಿನಿಮಾಲಿ ಯಾರಿಗಾದ್ರೂ ಶೂಟ್ ಮಾಡಿದ್ರೆ ಅವ್ರ ಕಟೌಟ್ಗಳಿಗೆ ಹಾರ ಬೀಳುತ್ತೆ. ಹೆಂಗೆ ಅಂತ ಹೇಳ್ತೀನಿ. ನಾವು ಎಲ್ಲರೂ ಒಂದು ಮಾತನ್ನ ಕೇಳ್ಕೊಂಡೇ ಬರ್ತೀವಿ, ಈಗಲೂ ಕೇಳ್ತಿರ್ತೀವಿ. ಮನೇಲಿ ಯಾವುದೋ ಮಗುಗೆ ಹುಷಾರಿರಲ್ಲ ಅಂದ್ಕೊಳ್ಳಿ, ನಮ್ಗೆ ಗೊತ್ತಿರೋರು ಯಾರೋ ಹೇಳ್ತಾರೆ ಆ ಡಾಕ್ಟ್ರ್ ಹತ್ರ ತೋರಿಸಿ ಅವ್ರು ಒಳ್ಳೆ ಕೈಗುಣ ಸರಿ ಹೋಗುತ್ತೆ ಅಂತ. ಮನೇಲಿ ಏನೋ ಸಮಸ್ಯೆ, ವಾಸ್ತು ಅದು ಇದು ಪ್ರಾಬ್ಲಮ್ ಇರುತ್ತೆ, ಗೊತ್ತಿರೋರು ಹೇಳ್ತಾರೆ ಆ ಸ್ವಾಮೀಜಿನ ಕರೆಸಿ ಅವ್ರದ್ದು ಒಳ್ಳೆ ಕಾಲ್ಗುಣ ಸರಿ ಹೋಗುತ್ತೆ ಅಂತ. ಹಂಗೆ ನಮ್ಮದು ದಿನಗಳು ಸರಿ ನಡೀತಿರಲ್ಲ, ಕೆಲ್ಸಗಳು ಆಗ್ತಿರಲ್ಲ, ಆಗ ನಮ್ಮವ್ರು ಯಾರೋ ಹೇಳ್ತಾರೆ ಆ ಗುರುಗಳ ಹತ್ರ ಹೋಗಿ ಅವ್ರ ಬಾಯಿಗುಣ ಚೆನ್ನಾಗಿದೆ, ಎಲ್ಲ ಸರಿ ಹೋಗುತ್ತೆ ಅಂತ. ಹಾಗೆ ಶಿವಣ್ಣ ಅವ್ರ ಜೊತೆ ಉಪ್ಪಿ ಸರ್ ಪ್ರೀತಿ ಅಂತ ಒಂದು ಸಿನಿಮಾ ಮಾಡ್ತಾರೆ. ಆಗ ಶಿವಣ್ಣ ಅವರು ಉಪ್ಪಿ ಸರ್ಗೆ ಶೂಟ್ ಮಾಡ್ತಾರೆ. ಆ ಸಿನಿಮಾದಲ್ಲಿ ಉಪ್ಪಿ ಸರು ಸ್ಟಾರ್ ಆಗಿರ್ತಾರೆ, ರಿಯಲ್ ಸ್ಟಾರ್ ಆಗಿರ್ತಾರೆ. ಅದಾದ ನಂತರ ಸೂಪರ್ ಸ್ಟಾರ್ ಆಗಿ ಬೆಳೀತಾರೆ. ರಾಕ್ಷಸದಲ್ಲಿ ಶಿವಣ್ಣ ಅವರು ವಿಜಯಣ್ಣನ ಶೂಟ್ ಮಾಡ್ತಾರೆ. ಕಟ್ ಮಾಡಿದ್ರೆ ಸ್ಟಾರು. ತಮಸ್ಸುಲಿ ಯಶ್ ಸರ್ಗೆ ಶೂಟ್ ಮಾಡ್ತಾರೆ, ಕಟ್ ಮಾಡಿದ್ರೆ ಸ್ಟಾರು.
ಜೋಗಿಲಿ ಆದಿ ಹೆಣ್ಣಂಗೆ ಶೂಟ್ ಮಾಡ್ತಾರೆ, ಕಟ್ ಮಾಡಿದ್ರೆ ಸ್ಟಾರು. ಟಗರಲ್ಲಿ ನಮ್ಮ ಅಣ್ಣ ಡಾಲಿಗೆ ಶೂಟ್ ಮಾಡ್ತಾರೆ, ಕಟ್ ಮಾಡಿದ್ರೆ ಸ್ಟಾರು. ಅದೇ ಅದೇ ಸಿನಿಮಾದಲ್ಲಿ ಒಂದು ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗ, ಒಂದು ಸೆಟ್ ಬಾಯ್ ಹುಡುಗನಿಗೆ ತುಂಬ ಸೀರಿಯಸ್ ಆಗಿ ಶೂಟ್ ಮಾಡೋದು, ಸುಮ್ಮನೆ ಹಂಗೆ ಹೊಡಿಲೋ ಬೇಡೋ ಅಂತ ಹೊಡೆದು ಬಿಡ್ತಾರೆ, ಅರ್ಧಂಬರ್ಧ ಸ್ಟಾರ್. ಹಿಂಗೆ ಯಾಕೆ ಹೇಳಿ ಎಲ್ಲರೂ ಕಣ್ಣಲ್ಲಿ ಎಷ್ಟು ಜನ ಗನ್ನಲ್ಲಿ ಎಷ್ಟು ಜನ ನೋಡಿದ್ದಾರೋ ಅದ್ರ ಹೇಳ್ತಿದ್ರ. ಅಯ್ಯೋ ನೀವೇ ಎಲ್ಲಾನು ಹಾಕೋ. ಸರಿ, ನಾನು ಹೋಗ್ತಾ ಇದ್ದೀನಿ. ಬಟ್ ಆ ಡೈಲಾಗ್ ನಾನು ನೀವು ಅಣ್ಣನ ಕೈಲಿ ಹೇಳಿಸ್ಲೇಬೇಕು, ಓಕೆನಾ? ಈ ಕೈ ಗುಣ, ಈ ಕಾಲ್ ಗುಣ, ಬಾಯಿ ಗುಣಕ್ಕಿಂತ ಈ ಬೆಳೆಸೋ ಗುಣ ಇದೆಯಲ್ಲ, ಸೂಪರ್. ಅದು ಶಿವಣ್ಣ ಅವ್ರಿಗೆ ಆಗಿಂದ ಬಂದಿದೆ. ಹುಡ್ದಾಗಿಂದ ತಾಯಿ ಗುಣ, ದೇವ್ರ ಗುಣ ಜೊತೆ ತಂದವರು ಶಿವಣ್ಣ. ಸೀರಿಯಸ್ ಆಗಿ ನೋಡಿ, ಇವತ್ತಿಗೂ ಅಣ್ಣಂಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ, ನಮ್ಮೆಲ್ಲರಿಗೂ ಗೊತ್ತು. ಆದರೂ ಇವತ್ತಿಲ್ಲಿ ಬಂದು ಕೂತಿದ್ದಾರೆ. ಯಾಕೆಂದರೆ ನಮ್ಮವರು, ನಮ್ಮ ಪ್ರೀತಿಸೋರು ನಮ್ಮ ಹುಡುಗರಿಗೆ ಒಳ್ಳೇದಾಗಬೇಕು ಅಂತ. ಇದು ದೊಡ್ಡ ಮನೆ ಗುಣ, ದೊಡ್ಡ ಗುಣ. ಥ್ಯಾಂಕ್ ಯು. ನಾನು ವಿಜಯಣ್ಣ ಟಗರಲ್ಲಿ ಸುಮ್ಮನೆ ಒಂದು ಚಿಗುರು ಹೊಡೆದಿದ್ದು ನಾನು. ವಿಜಯಣ್ಣ ಇರಲಿಲ್ಲ ಅಂದರೆ ಬಹುಶಃ ಸಲ್ಗ ಭೀಮಾ ಮಾಡಿದ್ರೆ ಇಲ್ಲಿವರೆಗೂ ಬರ್ತಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ವಿಜಯಣ್ಣ. ಉಪ್ಪಿ ಸರ್ ಬಗ್ಗೆ ಲಾಸ್ಟಿಗೆ ಬರ್ತೀನಿ. ಹೌದು, ಗೆಸ್ಟ್ಗಳ ಫಸ್ಟ್. ಹೌದೌದು, ಕರೆಕ್ಟು. ಆಮೇಲೆ ಧನು ನಮ್ಮಣ್ಣ, ನನ್ನ ಒಡಹುಟ್ಟು. ನಾವಿಬ್ಬರು ತುಂಬ ಬಡವ್ರ ಮಕ್ಕಳು. ನಾನು ಅದನ್ನು ಮಾತಾಡ್ಕೋತಿದ್ವಿ, ಬಡವ್ರನ್ನ ಬೆಳೆಯೋಕ್ಕೆ ಬಿಡ್ತಾರೇನಯ್ಯ ಅಂತ. ನಮ್ಮ ತಾಯಿಯವ್ರ ಪಾಪ ಬಂಡಿ ಮಕ್ಕಳಮ್ಮ ದೇವಸ್ಥಾನದ ಹತ್ರ ನಿಂಬೆಹಣ್ಣು ಮಾಡ್ತಿದ್ರು. ಮಿಕ್ಕಿದ ನಿಂಬೆಹಣ್ಣಲ್ಲಿ ಚಿತ್ರಾನ್ನ ತಿನ್ಕೊಂಡು ಬೆಳೆದವ್ರು ನಾವಿಬ್ಬರು. ಆಗ ಅನ್ಕೋತಿದ್ವಿ ಬೆಳಿತೀವ ಅಂತ. ಆದರೆ ಸ್ಯಾಂಡಲ್ವುಡ್ ನಮ್ಮಿಬ್ಬರನ್ನೂ ಬೆಳೆಸ್ತಿಲ್ಲ, ಇವತ್ತು ತುಂಬ ಚೆನ್ನಾಗಿ ಬಾಳಿಸ್ತಿದೆ. ನಮ್ಮನ್ನು ಆಡ್ಕೊಂಡವ್ರಿಗೆಲ್ಲ ಏನು ಬೆಳೆದ್ರಯ್ಯ ಅಂತ ಹೇಳಿಸ್ತಿದೆ. ಅಷ್ಟು ಚೆನ್ನಾಗಿ ಜೀವನ ಕೊಟ್ಟಿದೆ. ಥ್ಯಾಂಕ್ಸ್ ನಾನು ನೀವು ಬಂದಿದ್ದಕ್ಕೆ. ಇನ್ನು ಉಪಿ ಸರ್ ಏನು ಹೇಳೋದು, ಚಿಕ್ಕ ವಯಸ್ಸಿಂದ ನನ್ನನ್ನು ಯಾರೇ ನೋಡಿದ್ರು ಇವನೇನ್ರಿ ಇವ್ನು ಹಿಂಗಿದ್ದಾನೆ, ಒಂಥರ ಇಪ್ಪಿ ಥರ. ಇಪ್ಪಿ ಅಂತ, ಇಪ್ಪಿ ಅಲ್ಲ ಉಪ್ಪಿ ಅಂತಿದ್ದೆ. ಇಪ್ಪಿ ಅಲ್ಲ ಉಪ್ಪಿ, ಹಂಗೆ ಬೆಳೆದಿದ್ದು ನಾನು. ಸರ್ ಈಗ ವಾರ್ನರು, ನಾನು ಆ ಕಾಲದಿಂದ ಅವ್ರ ಫಾಲೋವರು. ಸರ್ ಏನ್ ಸರ್ ಈ ಲೆವೆಲ್ ಪ್ರಿಪೇರ್ ಆಗಿ ನಿಮ್ಗೋಸ್ಕರ ಎಷ್ಟು ಜನ ಮಾತಾಡ್ತಿದ್ದಾರೆ? ಮೈಕ್ ಅದೇ ಹೂಣ, ಅದು ಏನು ಗೊತ್ತಾ, ಕೆಲವ್ರಿಗೆ ಮೈಕ್ ತಗೊಂಡಾಗ ನೀವು ನೋಡಿರ್ತೀರಿ. ಈಗ ಬೆಳಗ್ಗೆನೋ ಒಂದು ಪ್ರೋಗ್ರಾಮಲ್ಲಿ ಯಾರೋ ಹುಡುಗ, ಅವ್ನಿಗೆ ಏನು ಮಾತಾಡೋದು ಅನ್ನೋ ಭಯ, ನನಗೆ ಏನು ಮಾತಾಡ್ತೀನೋ ಅನ್ನೋದೇ ಭಯ. ಮೈಕ್ ಒಂದೊಂದ್ಸರಿ ಪಾಕ ಥರ. ಏನ್ ಮೈಕ್ರೋಫೋಬಿಯಾ ಅಲ್ಲ ಸರ್, ಮಾತಾಡೋಕ್ಕಿಂತ ಮುಂಚೆ ಇದೊಂದು ವಾರ್ನರ್ ಅವ್ರ ಕಡೆಯಿಂದ ಅಷ್ಟೇ. ಅದು ಇಲ್ಲ ಹಂಗಿಲ್ಲ. ಅಂದರೆ ಉಪ್ಪಿ ಸರ್ದ ಆ್ಯಕ್ಷನ್ ನೋಡ್ಕೊಂಡು ಬೆಳೆದವನು. ಇವತ್ತು ಅವ್ರ ಆ್ಯಕ್ಷನ್ ಕಟ್ಟಲ್ಲಿ ಕೆಲಸ ಮಾಡ್ತಿದ್ದೀನಿ. ತುಂಬ ದೊಡ್ಡ ಖುಷಿ ಇದೆ. ಥ್ಯಾಂಕ್ ಯು ಅಣ್ಣ, ಕೆಲಸ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಅಣ್ಣ. ಮಿಕ್ಕಿದ್ದು ಏನು ನನಗೂ ಅಷ್ಟು ಗೊತ್ತಿಲ್ಲ. ಸುಮ್ಮನೆ ರೀ, ನಾನು ಈಗ ಅದನ್ನೇ ಕೇಳೋಣ. ಯಾಕಂದ್ರೆ ಬೇರೆ ಯಾರು ಹೇಳಲ್ಲ, ನೀವು ಏನು ಮಾತಾಡ್ಬೇಕು ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಅದನ್ಬಿಟ್ರೆ ಈ ಇದರಲ್ಲಿ ವಾರ್ನರಲ್ಲಿ ಸಾಧು ಸೇರ್ದ ಆದ ತಕ್ಷಣ ಕಚಕ್ಕಂದ ಒಂದು ಅದೇನು ಸರ್ ಅದು? ಮೇಡಮ್, ನೀವು ಬುದ್ಧಿವಂತರು ಫಾಲೋವರ್ಸ್ ಹತ್ರ ಕೇಳ್ತಿದ್ದೀರಿ, ಹಾಗೆಲ್ಲ ಬಿಟ್ಕೊಡ್ತಿದ್ವಿ. ಆಮೇಲೆ ಇನ್ನೊಂದೇನು ಗೊತ್ತಾ, ದೇವರೇ ನನಗೂ ಏನೋ ಗೊತ್ತಿಲ್ಲ ನಿಜ ಗೊತ್ತಿಲ್ಲ. ಸರ್ಗೆ ಗೊತ್ತಿಲ್ಲ, ಒಂದೊಂದು ಸರಿ ಕೇಳಿ ಸರ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಂತ. ನನಗೇನು ಗೊತ್ತಿಲ್ಲ ಸರ್. ನೀವು ನೋಡಿದ್ದೀರಾ ನಮ್ಮ ಸರ್ ಯಾವಾಗಲೂ, ನೀವು ಯಾವಾಗಲೇ ಮಾತಾಡಿ, ಅವ್ರದ್ದು ಮೇನ್ ಒಂದು ಕೀವರ್ಡ್ ಇದೆ. ಹೌದಾ ಗೊತ್ತಿಲ್ಲ, ಹೌದಾ ಗೊತ್ತಿಲ್ಲ, ಅದು ಮಾಡಿದ್ದಲ್ಲ ಆಗಿದ್ದು ಕರೆಕ್ಟ್. ಹಂಗೆ ಗೊತ್ತಿಲ್ಲ ಸರ್. ಅ ಟ್ರೂ ಫಾಲೋವರ್ ಸರ್ ಇವರು. ಸುದೀಪ್ ಸರ್ ಫಸ್ಟ್ ಹೋಗಿ ಉಪ್ಪಿ ಸರ್ ಒಂದ್ಸಲಿ ತಪ್ಕೊಂಡ್ ಬಂದ್ಬಿಡಿ, ಹೇಳ್ತೀನಿ. ನೀನು ಹೋಗಿ ಸರ್ ಹೇಳ್ತೀನಿ. ಹೋಗಿ ಸರ್ ಚಪ್ಪಡ್ಕೊಂಡು ಹೋಗಿ ತಪ್ಕೊಂಡು ಬಂದ್ಬಿಡಿ ಸರ್. ಇದು ನಿಜವಾದ ಅಭಿಮಾನದ ಮಾತು. ಥ್ಯಾಂಕ್ ಯು ಸುದೀಪ್ ಸರ್, ದಿಸ್ ವಾಸ್ ಸೋ ಬ್ಯೂಟಿಫುಲ್. ಸೂಪರ್ ಸರ್, ಇನ್ನೂ ಸೂಪರ್ ಆಗಿ ಬೆಳಿಬೇಕು ನೀವು, ಓಕೆನಾ? ಅದು ನಮ್ಮೆಲ್ಲರ ಆಸೆ. ಈಗ ಹೆಣ್ಮಕ್ಳು ಯೋಚನೆ ಮಾಡ್ತಾ ಇದ್ದಾರೆ, ನಾವೇನು ಮಾತಾಡೋಣ, ನಮ್ಗೇನು ಉಳಿಸಿದ್ದಾರೆ ಮಾತಾಡೋದಕ್ಕೆ ಅಂತೇಳಿ. ನಿಧಿ, ಯು ಕ್ಯಾನ್. ನೋ, ಥ್ಯಾಂಕ್ ಯು. ನಾನು ಅದೇ ಅಂದ್ಕೊಂಡು ಇವ್ರ ಮಾತು ಯಾವಾಗ ಮುಗಿಯುತ್ತೆ, ನಾನು ಹೇಳೋ ಮಾತೆಲ್ಲ ಏನೇನು ಯೋಚನೆ ಮಾಡ್ಕೊಂಡು ಬಂದೀನಿ ಅದು ಮರ್ತು ಹೋಗುತ್ತೆ ಅಂತ. ಫಸ್ಟ್ ಆಫ್ ಆಲ್ ಶಿವಣ್ಣ, ನಮಸ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್. ವಿಜಯ್ ಸರ್, ಮೈ ಹೀರೋ, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್. ಧನು, ಥ್ಯಾಂಕ್ ಯು. ಉಪಿ ಸರ್, ಏನು ಹೇಳಿ, ಇಷ್ಟೊಂದು ಪ್ರೆಸ್ ಮೀಟ್ಸಲ್ಲಿ ಮಾತಾಡ್ಕೊಂಡು ಬಂದಿದ್ದೇನೆ, ಮತ್ತೆ ರಿಪೀಟ್ ಮಾಡ್ತೀನಿ. ಐ ಆಮ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ಉಪಿ ಸರ್ಸ್ ಇಮ್ಯಾಜಿನೇಷನ್, ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್. ಇವನ್ ಐ ಆಮ್ ಅ ವೆರಿ ಬಿಗ್ ಫ್ಯಾನ್. ನಿಮ್ಮ ಮೂವೀಸ್ನ ನೋಡ್ಕೊಂಡು ಬೆಳೆದಿರೋದು. ಶಿಶ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಮೂವೀಸ್. ಇವಾಗ ನನಗೆ ಅವ್ರು ನರೇಷನ್ ಕೊಡ್ತಾ ಇರುವಾಗ ನನಗೆ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಆಯಿತು. ವಾವ್, ಉಪ್ಪಿ ಸರ್ ನನಗೆ ಕತೆ ಹೇಳ್ತಾ ಇದ್ದಾರಾ ಅಂತ. ಸೊ ಐ ಫೀಲ್ ವೆರಿ ವೆರಿ ಲಕ್ಕಿ ಟು ಬಿ ಪಾರ್ಟ್ ಆಫ್ ದಿಸ್ ಮೂವಿ. ಥ್ಯಾಂಕ್ ಯು ಫಾರ್ ಕಾಸ್ಟಿಂಗ್ ಮೀ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ನಿಧಿ.
ಎಲ್ಲ ಕನ್ನಡ ಚಿತ್ರರಂಗದ ದಿಗ್ಗಜರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಎಲ್ಲ ಬಂದಿದ್ದೀರಾ ಸಪೋರ್ಟ್ ಮಾಡೋಕ್ಕೆ, ತುಂಬ ಧನ್ಯವಾದಗಳು. ಸರು ನನಗೆ ಅವಕಾಶ ಕೊಟ್ಟಿದ್ದಾರೆ, ಅದು ಒಂದು ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಲೈಕ್ ಎಷ್ಟೊಂದು ಜನರ ಕನಸಾಗಿರುತ್ತೆ ಅವರ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋದು. ಅದು ನನಗೆ ಸಿಕ್ಕಿದೆ ಅಂದರೆ ಅದು ಭಾಗ್ಯ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಸೊ ಆ ನಿಮ್ಮ ಪಾತ್ರದ ಪರಿಚಯ ಮಾಡಿಕೊಡಿ. ಪಾತ್ರ 20ನೇ ತಾರೀಕು ರಿಲೀಸ್ ಆಗುತ್ತಲ್ಲ ಸರ್. ಈ ಸಿನಿಮಾ ಆ್ಯಕ್ಟಿಂಗ್ ಜೊತೆ ನೀವು ಟ್ರೈನಿಂಗು ಮಾಡಿಬಿಟ್ಟಿರ್ತೀರ ಸರ್. ಯಾವುದೇ ಕಾರಣಕ್ಕೂ ಬಾಯಿ ಬಿಡೋಂಗಿಲ್ಲ. ಯಾರಾದರೂ ಆ್ಯಂಕರ್, ಅನುಶ್ರೀ ಅಂತ ಆ್ಯಂಕರ್ ಬಂದು ಕೇಳ್ತಾರೆ ನಿಮ್ಮನ್ನ ಸಂಕಷ್ಟದಲ್ಲಿ ಸಿಗಾಕ್ಸ್ತಾರೆ. ಅವಾಗ ಹೆಂಗೆ ಆನ್ಸರ್ ಮಾಡೋದು, ಎಲ್ಲ ನಿಮ್ಮ ಥರನೇ ಆನ್ಸರ್ ಮಾಡ್ತಾ ಇದ್ದಾರಲ್ಲ ಸರ್. ಇದು ನೀವು ಓಕೆ ಸರ್ ಜೊತೆಗೆ ಇದ್ಮೇಲೆ ಅಷ್ಟು ಕರೆಕ್ಟ್. ಥ್ಯಾಂಕ್ ಯು ಡಾರ್ಲಿಂಗ್. ಇವ್ರು ಹೇಳ್ತಾರೆ, ಪಕ್ಕ ಹೇಳ್ತಾರೆ. ಹೇಳಿ ಮೇಡಮ್. ಇಂಟರ್ವಲ್ಗಿಂತ ಮುಂಚೆನೇ ನಿಮ್ದು ಇಂಟರ್ವಲ್ ಆದ್ಮೇಲೆ ಅಥವಾ ಹಿಂಗೆ ಮೇಡಮ್ ಅದು ಚೂರೇನಾದ್ರು ಹೇಳಂಗೆ ಇಲ್ಲ. ನಾನು ವೇದಿಕಾ ಮೆಸೇಜ್ ಕಳಿಸ್ತಾನೆ ಇರ್ತಾರೆ, ಹೇಳ್ಬೇಡಿ ಅಂತ. ಸೊ ಜೈಲಿಗೆ ಹಾಕ್ಬಿಡ್ತಾರೆ ನೆಕ್ಸ್ಟ್ ಅಲ್ಲಿ ಸಾಧು ಅವ್ರದ್ದು. ಹೌದೌದು ಅಲ್ಲಿ ಹಾಕ್ಬಿಡ್ತಾರೆ. ಬೇಡ 20 ಎತ್ತು ಥಿಯೇಟ್ರಲ್ಲೇ ನೋಡೋಣ ಹಂಗಂದ್ರೆ ಅಲ್ವಾ. ಸೊ ಪ್ಲೀಸ್ ಹೇಳಿ ಮೇಡಮ್. ಮತ್ತೆ ಇನ್ನೊಂದು ಆಯ್ತು. ಎಷ್ಟೊಂದು ಜನ ಇವಾಗ ಮೂವಿ ನೋಡ್ತಾ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾಗೆ ಹಾಕ್ಬಿಡ್ತಾರೆ. ಸ್ಪಾಯ್ಲರ್ ಆಗುತ್ತೆ, ಅದು ಮಾಡಬೇಡಿ ಅಂತ ದಯವಿಟ್ಟು ಎಲ್ಲರಲ್ಲಿ ಕೇಳ್ಕೊತಾ ಇದ್ದೀನಿ. ನಾನು ಆ್ಯಕ್ಚುಲಿ ತುಂಬ ನರ್ವಸ್ ಆಗಿದ್ದೀನಿ ಏನಾದರೂ ಮಾತಾಡೋಕ್ಕೆ. ಯಾಕಂದರೆ ಶಿವಣ್ಣ ಅವರೆಲ್ಲರನ್ನೂ ನಾನು ಚಿಕ್ಕೋಳಿಂದ ನೋಡಿದ್ದು, ಈ ಥರ ಯಾವತ್ತೂ ಮಾತಾಡಿಲ್ಲ. ಬಂದಿದ್ದಕ್ಕೆ ಥ್ಯಾಂಕ್ಸ್. ನಾನು ಯಾರೆಲ್ಲ ಥ್ಯಾಂಕ್ಸ್ ಹೇಳಿದ್ರು. ಉಪ್ಪಿ ಸರ್ದು ನಾನು ತುಂಬ ಚಿಕ್ಕೋಳಿಂದ ಫ್ಯಾನ್. ಅವರು ಅಂದರೆ ಹಂಗೆಲ್ಲೋ ನೋಡಿಕೊಂಡು ಬೆಳೆದಿರೋದು. ಅವ್ರ ಜೊತೆ ಆ್ಯಕ್ಟ್ ಮಾಡಿರೋದಕ್ಕೆ, ಸ್ಕ್ರೀನ್ ಅವ್ರ ಪಕ್ಕದಲ್ಲಿರೋದಕ್ಕೆ ನಾನು ತುಂಬ ಅಂದರೆ ವೆಲ್ಮಿಂಗ್ ಫೀಲ್. ನನಗೆ ಇನ್ನೂ ಅದು ಹೋಗ್ತಾ ಇಲ್ಲ. ಈಗ 2.5 ವರ್ಷದಿಂದ ಇದಾಗ್ತಾ ಇದೆ. ಸೊ ಅದು ಇನ್ನೂ ಹೋಗ್ತಾ ಇಲ್ಲ. ಸೊ ಎಮೋಷ್ನಲಿ ವೇಟಿಂಗ್ ಫಾರ್ ದಿಸ್ ಮೂಮೆಂಟ್ ಅಷ್ಟೇ. KP ಶ್ರೀಕಾಂತ್ ಸರ್ ಅವ್ರಿಗೆ ಆ್ಯಂಡ್ ಇವ್ರಿಗೆ ನವೀನ್ ಸರ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಈ ಸಿನಿಮಾ ಮಾಡೋ ಹಂಗಾಗಿದ್ದಕ್ಕೆ. ಆ್ಯಂಡ್ ತುಂಬ ಜನ ಆ್ಯಕ್ಚುಲಿ ಸೆಟ್ಟಲ್ಲಿ ಇರೋರು, ವರ್ಷಿಣಿ ಆಗಿರ್ಬೋದು, ವೇದಿಕಾ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಕಿರಣ್, ಅವರೆಲ್ಲರೂ ತುಂಬ ಸ್ವೀಟ್ ಆಗಿದ್ರು ಇಡೀ ಹೋಲ್ ಸೆಟ್ಟಲ್ಲಿ. ನಾನು ಮೋಸ್ಟ್ ಆಫ್ ದ ಡೇ ಹೋಗಿದ್ದೆ ಸೆಟ್ಗೆ ಅಂದರೆ ಇದ್ದಿದ್ದಕ್ಕೆ. ಸೊ ತುಂಬ ಅದು ಹೋಮ್ಲಿ ಫೀಲ್ ಬರ್ತಿತ್ತು. ಸೊ ಇದು ಮುಗೀತಿದೆ ಅಂದರೆ ರಿಲೀಸ್ ಆದಮೇಲೆ ಒಂದೆಲ್ಲ ಮುಗ್ದು ಬಿಡತ್ತಲ್ಲ, ಅದು ಆ ಎಂಟಿ ಫೀಲ್ ಬಂದುಬಿಡತ್ತೆ ಅಂತಲೇ ನನಗೆ ತುಂಬ ಹೆದರಿಕೆ ಆಗ್ತಿದೆ ಅವತ್ತಿಂದನೇ. ಸೊ ವೇಟಿಂಗ್ ಫಾರ್ ದ ರಿಲೀಸ್. ಎಸ್. ಸೊ ಇದೇ 20th ಇವರೆಲ್ಲರೂ ಹೇಳಿರುವಂತಹ ಕುತೂಹಲಗಳಿಗೆ ಒಂದೇ ಒಂದು ಉತ್ತರ, UI ಬಿಡುಗಡೆ ಆಗ್ತಾ ಇದೆ, ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬೆಸ್ಟ್ ವಿಶಸ್ ನಿಮ್ಮೆಲ್ರಿಗೂ. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಸುದೀಪ್ ಸರ್. ಥ್ಯಾಂಕ್ ಯು.